ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೊಟ್ಟೆ ತುಂಬತಪ್ಪ. ಬಾಬಾ ಎಷ್ಟು ದಿವಸ ಆಯ್ತಪ್ಪ ಇಂಥ ಭರ್ಜರಿ ಊಟ ಮಾಡಿ. ಹೊಟ್ಟೆ ತುಂಬ ತಿಂದುಬಿಟ್ಟೆ. ಅಲ್ಲ ಕಣೋ ಸೂರ್ಯ, ಇಂಥ ಮೃಷ್ಟಾನ್ನ ಭೋಜನಾನ ವಾರಕ್ಕೆ 2 ದಿವಸ ತಿನ್ಬೇಕು ಅಂತ ಕಂಡೀಷನ್ ಹಾಕ್ಬಿಟ್ಟಿಯಲ್ಲ. ಮಿಕ್ಕಿದ 5 ದಿವಸನೋ ಇದ್ರ ನೆನಪಲ್ಲೇ ನಾನು ಉಳಿಬೇಕಾ? ಕಾದು ತಿಂದ್ರೆ ರುಚಿ ಹೆಚ್ಚಾಗತ್ತಂತೆ. ತಾತ, ತುಂಬಾ ದಿವಸದಿಂದ ಒಂದು ವಿಚಾರ ಕೇಳಬೇಕಿತ್ತು, ಆದರೆ ಅದಕ್ಕೆ ಸರಿಯಾದ ಸಮಯ ಕೂಡು ಬಂದಿರಲಿಲ್ಲ. ಈಗ ಕೇಳ? ಏನ್ ಕೇಳಪ್ಪ? ತಾತ, ಒಬ್ಬ ಮನುಷ್ಯ ಯಾವ ಹೊತ್ತಲ್ಲಿ ಬೇಕಾದರೂ ಸುಳ್ಳು ಹೇಳ್ಬೋದು, ಆದರೆ ಹೊಟ್ಟೆ ತುಂಬಿದಾಗ ಮಾತ್ರ ಸುಳ್ಳು ಹೇಳಲ್ವಂತೆ. ನಿಜನಾ ತಾತ? ಹಾಗೇನಿಲ್ಲ, ಸುಳ್ಳು ಸರಾಗವಾಗಿ ಬರುತ್ತೆ, ಆದರೆ ಯಾವಾಗಲೂ ಅದನ್ನ ನೆನ್ಪಿಟ್ಕೋಬೇಕಾಗತ್ತೆ. ಸತ್ಯನ ನೆನ್ಪಿಟ್ಕೋಬೇಕು ಅಂತ ಏನೂ ಇಲ್ಲ. ಅದು ಹೊಟ್ಟೆ ತುಂಬಿರಲಿ ತುಂಬದೇ ಇರಲಿ ನಿರಂತರವಾಗಿ ನಾಲ್ಗೆ ಮೇಲೇ ಇರುತ್ತೆ. ನಾನು ನಿನ್ನ ಹತ್ರ ಒಂದು ಸತ್ಯ ಕೇಳಬೇಕು ಅಂತ ಇದ್ದೀನಿ. ಇದೇನು ಹೀಗೆ ಕೇಳ್ತಾ ಇದೆಯಾ? ನಮ್ದು ಎಂಥ ವಂಶ, ಯಾವಾಗಲೂ ಸತ್ಯದ ಹಾದಿಯಲ್ಲೇ ನಡೆಯೋದು. ಸೂರ್ಯ ವಂಶಸ್ಥರು ನಾವು. ನನ್ನ ಹೆಸರಲ್ಲೇ ಸತ್ಯ ಇದೆ, ನನ್ನ ಬಾಯಲ್ಲಿ ಯಾಕೋ ಸುಳ್ಳು ಬರುತ್ತೆ? ನನಗೆ ಗೊತ್ತು ತಾತ, ಸುಮ್ಮನೆ ಹಾಗೆ ಕೇಳಿದೆ. ಖುಷಿಯಾದ ಸಮಯದಲ್ಲಿ ಖುಷಿಯಾದ ವಿಚಾರನ್ನೇ ಮಾತಾಡಬೇಕು. ಆದರೆ ನೀನು ಪೀಠಿಕೆ ಹಾಕೋದು ನೋಡಿದ್ರೆ ಏನೋ ಗಂಭೀರವಾದ ವಿಚಾರನೇ ಇರಬೇಕು. ಹಾಗೇನಿಲ್ಲ ತಾತ, ನನಗೊಂದು ಅನುಮಾನ ಇತ್ತು, ಅದನ್ನು ಬಗೆಹರಿಸ್ಕೋಬೇಕಿತ್ತು ಅಷ್ಟೇ. ಸರಿ, ಅದೇನು ಕೇಳು. ನಾನಿಲ್ಲಿ ಬರೋದಕ್ಕೂ ಮುಂಚೆ ರಾಜೇಶ್ ಅನ್ನೋ ಹುಡುಗ ಕೆಲಸಕ್ಕಿದ್ದಂತೆ. ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದ ಅಂತ ಊರ್ ಜನ ಹೇಳ್ತಾ ಇದ್ರು. ರಾಜೇಶನ? ಹಾ, ಹೌದು ಹೌದು, ಇಲ್ಲೇ ಟ್ರ್ಯಾಕ್ಟರ್ ಓಡಿಸ್ಕೊಂಡಿದ್ದ. ಇಲ್ಲೇ ಪಕ್ಕದೂರು ಮೈಲಾಪುರದಿಂದ ಬಂದಿದ್ದವನು. ಬಡತನ ಕಷ್ಟ ಅಂತ ಹೇಳಿ ಕೆಲಸ ಕೇಳ್ಕೊಂಡು ಬಂದಿದ್ದ.